ಇವತ್ತಿನ ಒಂದು ಮನೆಮದ್ದು ಬಂದುಬಿಟ್ಟು ಬೇಡವಾದಂಥ ಕೂದಲನ್ನು 2 ನಿಮಿಷದಲ್ಲಿ ಫಟಾಫಟ್ ಯಾವ ಥರ ತೆಗಿಬಹುದು ಮನೆಯೊಳಗಂತ ತೋರಿಸ್ಕೊಡ್ಲಿಕ್ಕತ್ತೀನಿ. ಇವತ್ತಿನ ಒಂದು ಮನೆಮದ್ದು ಬಂದುಬಿಟ್ಟು ನಾವು ಅನ್ವಾಂಟೆಡ್ ಫೇಶಿಯಲ್ ಹೇರ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕೈಯೊಳಗೆ, ಕಾಲೊಳಗೆ, ಆಮೇಲೆ ಅಂಡರ್ ಆರ್ಮ್ಸ್, ಮೀಸೆ, ದಾಡಿ ಇವೆಲ್ಲ ಬಂದುಬಿಟ್ಟಿರ್ತಾವೆ. ಹೊರಗಡೆ ಹೋಗಲಿಕ್ಕೆ ಅಂತೂ ಅಸಹ್ಯ ಆಗ್ತಾ ಇರುತ್ತೆ, ಹೊರಗಡೆ ಬೇರೆಯವರಿಗೆ ಹೇಳಲಿಕ್ಕೂ ಅಸಹ್ಯ ಆಗ್ತಾ ಇರುತ್ತೆ. ಹಿಂದೆ ಮುಂದೆ ನೋಡ್ತಿರ್ತೀವಿ. ಇವತ್ತಿನಿಂದ ನೀವು ಈ ಟೂಲ್ಸ್ಗಳನ್ನು ಬಳಸೋ ಅವಶ್ಯಕತೆಯೇ ಇಲ್ಲ. ಮನೆಯೊಳಗೆ ಇರುವಂಥ ಅಂದರೆ ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುವಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಮ್ಮ ಫೇಶಿಯಲ್ ಹೇರ್ ಅಂದರೆ ಬೇಡವಾದಂಥ ಕೂದಲನ್ನು ಪರ್ಮನೆಂಟಾಗಿ ತೆಗೆಯುವಂಥ ಒಂದಿಷ್ಟು ನಾನಿಲ್ಲಿ ಮನೆಮದ್ದನ್ನು ತೊಗೊಂಬಂದೀನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗಬೇಡ್ರಿ. ನೀವು ಪಾರ್ಲರ್ಗೆ ಹೋಗೋದು ಈ ಥರ ಟೂಲ್ಸ್ ಬಳಸೋ ಅವಶ್ಯಕತೆನೇ ಇಲ್ಲರಿ. ಇವತ್ತಿನ ಈ ಒಂದು ಮನೆಮದ್ದು ಬಿಟ್ಟು ಜಸ್ಟ್ 2 ನಿಮಿಷದೊಳಗೆ ನಿಮ್ಮ ಫೇಶಿಯಲ್ ಹೇರ್ನ ಯಾವ ಥರ ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ಫಟಾಫಟ್ ಅಂತ ತೋರಿಸ್ಕೊಡ್ಲಿಕ್ಕತ್ತೀನಿ. ನೀವು ಕೂಡ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ. ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡೋದನ್ನು ನಿಲ್ಲಿಸ್ಬೋದು, ಜೊತೆಗೆ ನಿಮ್ಮ ಟೈಮ್ನು ಇಲ್ಲಿ ವೇಸ್ಟ್ ಮಾಡೋದನ್ನು ನಿಲ್ಲಿಸ್ಬೋದು. ನಿಮ್ಮ ಟೈಮ್ ಕೂಡ ಉಳಿಸ್ಬೋದು, ನಿಮ್ಮ ದುಡ್ಡು ಕೂಡ ಉಳಿಸ್ಬೋದು. ಸೊ ನಡೀರಿ ನೋಡ್ಬೋದು ಹೆಂಗೆ ಮಾಡೋದಂತ ಫಟಾಫಟ್ ಅಂತೇಳಿ. ನಾ ಇಲ್ಲಿಂದ ಬೌಲ್ ತೊಗೊಂಡೇನೆ. ಬೌಲ್ಗೆ ಇಲ್ಲ ಅಲೋವೆರಾ ಜೆಲ್ಲನ್ನು ನಾನು ಹಾಕ್ಕೊಳಿಕತ್ತೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ನೀವು ಕೈಗೆ, ಕಾಲಿಗೆ, ಆಮೇಲೆ ಫೇಸ್ಗೆಲ್ಲ ಹಚ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಳ್ರಿ. ನಾ ಇವತ್ತು ನಿಮ್ಗೆ ಇಲ್ಲಿ ಕೈಗೆ ಹಚ್ಕೊಂಡು ತೋರಿಸ್ಲಿಕ್ಕೆ ಅಂದರೆ ಕಾಲಿಗೆ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ, ಸಾರಿ. ಸೊ ಇಲ್ಲಿ ನಾನು ಅಲೋವೆರಾ ಜೆಲ್ಲನ್ನು ಒಂದು ಅರ್ಧ ಸ್ಪೂನ್ ಅಲೋವೆರಾ ಜೆಲ್ಲನ್ನು ತೊಗೊಂಡೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ 1 ಸ್ಪೂನ್ ಟೊಮೆಟೊ ರಸ ತೊಗೊಂಡು ನಾವಿಲ್ಲಿ ಬಳಸುವಂಥ ಇಂಗ್ರೀಡಿಯೆಂಟ್ಸ್ ಬರೀ ನಿಮ್ಮ ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡೋದಲ್ದನ ನಿಮ್ಮ ಹೇರ್ಸಲ್ಲಿ ಪಿಂಪಲ್ಸ್ ಅದು ಏನಾದರೂ ಇದ್ರೆ, ನಿಮ್ಮ ಸ್ಕಿನ್ನ ಒರಟಾಗಿದ್ರೆ, ಕ್ಲಿಯರ್ ಇಲ್ಲ, ಪಿಗ್ಮೆಂಟೇಷನ್ ಅದ, ಪಿಂಪಲ್ಸ್ ಇದಾವೆ, ಜೊತೆಗೆ ಸನ್ ಟ್ಯಾನ್ ಅದ ಅಂದರೂ ಅದನ್ನು ಸಹಿತ ತೆಗಿಯುವಂಥ ಕೆಲಸ ಮಾಡುತ್ತೆ. ಇದು ಬರೀ ಫೇಶಿಯಲ್ ಹೇರ್ಸ್ ತೆಗಿಯೋದು ಕೆಲಸ ಮಾಡೋದಲ್ದೇ ಇಷ್ಟೆಲ್ಲ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಇದು. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ಕೊಬ್ಬರಿ ಎಣ್ಣೆ ಅಷ್ಟೇ ನಮ್ಮ ಒಂದು ಸ್ಕಿನ್ನನ್ನು ಹೈಡ್ರೇಟ್ ಆಗಿಡಲಿಕ್ಕೆ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ, ಒಳಗಿಂದನೇ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದನ್ನು ಚೆನ್ನಾಗಿ. ಯಾಕಂದರೆ ಅಲೋವೆರಾ ಜೆಲ್ಲು, ಆಮೇಲೆ ಟೊಮೆಟೊ ರಸ, ಈ ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನಾವು ಎಷ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ತೀವಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡಾಗ ಅಲ್ಲಿ ಒಂದು ಒಳ್ಳೆಯ ಒಂದು ಕ್ರೀಮ್ ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈನೋ ಪ್ಯಾಕೆಟ್, ಈನೋನ ನಾ ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತೀನಿ. ಈನೋ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಅಂದರೆ ಸತ್ತ ಜೀವಕೋಶಗಳನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ. ಇದರೊಳಗೆ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಸೊ ನಮ್ಮ ಸ್ಕಿನ್ ಭಾಳ ಕ್ಲೀನ್ ಆಗುತ್ತೆ. ಸೊ ನಾ ಇಲ್ಲಿ ಏನೂ ಸಹಿತ ಆ್ಯಡ್ ಮಾಡ್ಕೊಳಿಕತ್ತೀನಿ. ಅದನ್ನು ಸಹಿತ ನಾ ಇಲ್ಲಿ ಒಂದು ಅರ್ಧ ಸ್ಪೂನ್ ಸಣ್ಣ ಸ್ಪೂನಿಂದ ಅರ್ಧ ಸ್ಪೂನ್ ಹಾಕ್ಕೊಳಿಕತ್ತೀನಿ, ದೊಡ್ಡ ಸ್ಪೂನ್ ಅಲ್ಲ ರೀ. ಸೊ ಇದನ್ನು ಸಹಿತ ನೀವು ಯೂಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಏನೂ ಹಾಕ್ಕೊಳಿಕತ್ತೀನಿ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋ, ಇದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ನೋಡಿರಿ. ಇವಾಗ ಯಾವ ಥರ ಒಂದು ಕನ್ಸಿಸ್ಟೆನ್ಸಿ ಆಗುತ್ತಂತಂದರೆ ಇದು ಬುರ್ಗ ಅಂತ ಹೇಳ್ತೇವೆ, ಬುಗುರು ಅಂತ ಹೇಳ್ತೇವೆ, ಆ ಥರ ಒಂದು ಕನ್ಸಿಸ್ಟೆನ್ಸಿ ಬರುತ್ತಾ. ನೋಡ್ಲಿಕ್ಕತ್ತೀರಿ ನೀವು ಈ ಥರ ಎಲ್ಲನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಇದ್ರದ್ದೊಂದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಲಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ತೀವಿ. ನಿಂಬೆಹಣ್ಣು ಅಷ್ಟೇ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ. ಪಿಂಪಲ್ಸ್ ಅದು ಇದ್ರೆ, ಒಂದು ವೇಳೆ ರ್ಯಾಷಸ್ ಅದು ಆಗ್ಲಿಕ್ಕತ್ತಿದ್ರೆ ಅದನ್ನು ಸಹಿತ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ. ಆಮೇಲೆ ಈ ಒಂದು ಲಿಂಬೆಹಣ್ಣೊಳಗೆ ಸಿ ವೈಟಮಿನ್ಸ್ ಜಾಸ್ತಿ ಇರುತ್ತೆ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪೇಸ್ಟನ್ನು ಹಾಕ್ಕೊಳಿಕತ್ತೀನಿ. ಸೊ ಈ ಪೇಸ್ಟು ಅಷ್ಟೇ ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಮಾಡೋದ್ರೊಳಗೆ ಭಾಳ ಮಹತ್ವದ ಪಾತ್ರ ವಹಿಸುತ್ತೆ. ಇವಾಗ ನೋಡ್ರಿ ನಾವು ಹಲ್ಲೆಲ್ಲ ತಿಕ್ತೀವಿ, ಸೊ ವೈಟ್ ಆಗುತ್ತಲ್ಲ, ಅದರೊಳಗೆ ವೈಟ್ನಿಂಗ್ ಪ್ರಾಪರ್ಟಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ನನ್ನು ಕೂಡ ವೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ನಾನು ಮೊದಲೇ ಹೇಳಿಬಿಟ್ಟೆ, ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್, ವೈಟ್ನಿಂಗ್, ಗ್ಲೋಯಿಂಗ್, ಜೊತೆಗೆ ಇದಕ್ಕಿಂತ ಫಸ್ಟೇ ಇದು ಫೇಶಿಯಲ್ ಹೇರ್ನ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳಿರುವಂಥ ಎಲ್ಲ ಕೆಲಸ ಇದು ಮಾಡುತ್ತೆ. ಸೊ ಇದನ್ನು ಎಲ್ಲ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಹಸಿ ಹಾಲನ್ನು ಆ್ಯಡ್ ಮಾಡ್ಲಿಕ್ಕತ್ತೀನಿ. ಒಂದು ಅರ್ಧ ಸ್ಪೂನ್ ಹಸಿ ಹಾಲನ್ನು ತೊಗೊಳ್ರಿ. ಒಂದು ವೇಳೆ ಇಲ್ಲ ಹಸಿ ಹಾಲು ಇಲ್ಲಪ್ಪ ಅಂದರೆ ನೀವು ಕಾಸಿ ಆರಿಸಿದಂಥ ಅಂದರೆ ಸ್ವಲ್ಪ ತಣ್ಣಗೆ ಇರುವಂಥ ಹಾಲನ್ನು ನೀವು ಹಾಕ್ಕೋಬೇಕಾಗುತ್ತೆ. ಬಿಸಿ ಹಾಲನ್ನು ಇಲ್ಲಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಹೇಳಿದೆ ನಿಮಗೆ ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್, ಗ್ಲೋಯಿಂಗ್ ಮಾಡುತ್ತೆ. ಜೊತೆಗೆ ಇದು ಬೇಡವಾದಂಥ ಕೂದಲನ್ನು ತೆಗಿಯೋದ್ರ ಜೊತೆಗೆ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಇದು. ಸೊ ನೀವು ಎಲ್ಲ ಕ್ರೀಮ್ನ ಖರೀದಿ ಒಂದು ಪಿಂಪಲ್ಸ್ಗೆ, ಆಮೇಲೆ ಕ್ಲೆನ್ಸಿಗೆ,
ಕ್ಲಿಯರ್ ಸ್ಕಿನ್ಗೆ, ಸ್ಪಾಟ್ಲೆಸ್ ಸ್ಕಿನ್ಗೆ, ಆಮೇಲೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಇಷ್ಟೆಲ್ಲ ಒಂದಿಷ್ಟು ಕ್ರೀಮ್ಸ್ನ ಖರೀದಿ ಮಾಡ್ತೀರಿ. ಆ ಎಲ್ಲ ಕ್ರೀಮ್ ಒಳಗಿರುವಂಥ ಗುಡ್ನೆಸ್ ಒಂದ್ರೊಳಗೆ ನಿಮಗೆ ಸಿಗ್ಲಿಕ್ಕತ್ತದೆ. ನೀವು ಖುಷಿ ಪಡ್ಬೇಕು. ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ಅಷ್ಟೊಂದು ಸೂಪರ್ ಆಗಿದೆ, ಮ್ಯಾಜಿಕ್ ಅಂತ ಹೇಳ್ಬೋದು. ನಿಮಗೆ ಬೇಡವಾದಂಥ ಕೂದಲನ್ನು ತೆಗಿಲಿಕ್ಕೆ ಜಸ್ಟ್ 2 ಮಿನಿಟ್ಸ್ ಒಳಗೆ ಇಷ್ಟು ಜಲ್ದಿನೇ ರಿಮೂವ್ ಆಗ್ತಾವೆ. ಹಾವು ಹಾರ್ತೀರಿ, ನಿಮ್ಮ ಕಣ್ಣು ನೀವೇ ನಂಬೋಕ್ಕಾಗಂಗಿಲ್ಲ. ಸೊ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಈ ಇಂಗ್ರೀಡಿಯೆಂಟ್ಸ್ ಮೇನ್ ರೀ. ನೀವು ಯಾವುದೋ ಒಂದು ಸ್ಕಿಪ್ ಮಾಡ್ತೀನಿ ಅಂದರೂ ನಾ ಲಾಸ್ಟಿಗೆ ಹಾಕಿದ್ನಲ್ಲ ಈ ಇಂಗ್ರೀಡಿಯೆಂಟ್ಸ್ ಮಾತ್ರ ಸ್ಕಿಪ್ ಮಾಡಲೇಬಾರ್ದು, ಮಾಡಲಿಕ್ಕೆ ಹೋಗಬಾರ್ದು. ಇದೇ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದೇನು ಅಂತ ಹೇಳ್ತೀನಿ ನಾನು, ಕೊನೆಯವರೆಗೆ ನೋಡ್ರಿ ಸ್ಕಿಪ್ ಮಾಡ್ದಂಗೆ. ಸೊ ನಡೀರಿ ಫಟಾಫಟ್ ಅಂತೇಳಿ ನೋಡ್ಕೊಂಡು ಬಂದುಬಿಡು ನೀವು ಯಾವ ಥರ ಅಪ್ಲೈ ಮಾಡೋದು ಇದನ್ನಂತೇಳಿ. ಈ ಥರ ಟೂಲ್ಸ್ ನೀವು ಅವಶ್ಯಕತೆ ಇಲ್ಲ, ಒಗೆದು ಬಿಡ್ರಿ ಇನ್ನು ಮ್ಯಾಲಿಂದ್ರೆ ಅದನ್ನು ಟೂಲ್ಸ್ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಬಾತ್ರೂಮ್ ಒಳಗೆ. ಸೊ ನಡೀರಿ ಫಟಾಫಟ್ ಅಂತೇಳಿ ಯಾವ ಥರ ಅಪ್ಲೈ ಮಾಡೋದು 2 ಮಿನಿಟ್ಸ್ನ ರಿಮೂವ್ ನಮ್ಮ ಹೇರ್ಸ ಫಟಾಫಟ್ ಅಂತೇಳಿ ಎಲ್ಲ ಹೋಗ್ಬಿಡ್ತಾವೆ. ಸೊ ಮೊದಲು ನಮ್ಮ ಒಂದು ಈ ಕಾಲಿಗೆ ಹಚ್ಕೊಳ್ತೀರಿ ಅಥವಾ ಕೈಗೆ ಹಚ್ಕೊಳ್ತೀರಿ, ನೀವು ಫೇಸ್ಗೆ ಹಚ್ಕೊಳ್ತೀರಿ ಅಂದ್ರೆ ಅದನ್ನು ಮೊದಲು ಒಂದ್ಸರಿ ವಾಶ್ ಮಾಡ್ಕೊಂಬಿಡ್ರಿ ಚಂದಂಗೆ. ನೀವು ಚಲೋತ್ನಂಗೆ ವಾಶ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾವು ಹಚ್ಕೊಳ್ಳುವಂಥ ಒಂದು ಅಪ್ಲಿಕೇಶನ್ ಚಂದೇ ಕೂಡುತ್ತೆ, ಅದ್ರ ಮೇಲೆ ಅಪ್ಲೈ ಆಗುತ್ತೆ. ಸೊ ನಾನು ಇಲ್ಲಿ ಹೇರ್ಸ್ ಸ್ವಲ್ಪ ರೆಡ್ ಟೈಪ್ ಅದಾವ ರೀ, ನಿಮಗೆ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ. ಆಮೇಲೆ ನಾನು ಒಂದ್ಸರಿ ರಿಮೂವ್ ಮಾಡ್ಕೊಂಡಿದ್ದೆ, ನನಗೆ ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದ. ಸೊ ಹಾಗಾಗಿ ನಿಮ್ಮ ಸಹಿತ ನಾ ಇಲ್ಲಿ ಮಾಡಿ ತೋರಿಸ್ಬೇಕಂತ ಮಾಡಿ ತೋರಿಸ್ಲಿಕ್ಕಂದ್ರೆ ಸ್ವಲ್ಪ ಸಣ್ಣ ಸಣ್ಣ ಬಂದಾವ್ರಿ. ಆಮೇಲೆ ರೆಡ್ ಕೂಡ ಅದಾವ, ನಿಮಗೆ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ, ಸಾರಿ. ಅದ್ರಾಗ ಇಲ್ಲಿ ಲೈಟ್ ಒಂದು ಹೋಗ್ಬಿಟ್ಟಿತ್ತ, ಅವತ್ತೇ ಹೋಗ್ಬಿಟ್ಟಿದ್ದಾರೆ ನಿಮಗೆ ಮಾಡಿ ತೋರಿಸುವಾಗ. ನಾ ಇಲ್ಲಿ ಟಾರ್ಚ್ ಹಚ್ಕೊಂಡು ಮಾಡ್ಲಿಕ್ಕತ್ತೀನಿ. ಸ್ವಲ್ಪ ನಿಮಗೆ ಅಲ್ಲೇ ಎಲ್ಲೇ ಕಾಣಿಸ್ಲಿಲ್ಲ ಅಂದ್ರೆ ಸೊ ಕ್ಷಮಿಸ್ರಿ. ನಾ ಇಲ್ಲಿ ಹೇಳಿದೆ ನಿಮಗೆ ನನ್ನ ಹೇರ್ಸ್ ರೆಡ್ ಇದಾವ್ರಿ, ಕಾಣಿಸಾಕತ್ತಿಲ್ಲ, ಸ್ವಲ್ಪ ಕೆಂಪಗದಾವ. ಆಮೇಲೆ ಸಣ್ಣ ಸಣ್ಣ ಕೂಡ ಅದಾವ, ಆದ್ರೆ ನಿಮಗೆ ಕಾಣಿಸ್ತಾವೆ. ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಗ್ಯಾರಂಟಿ ಇದಕ್ಕೆ ನಾನು ನಿಮಗೆ. ಸೊ ಇದನ್ನು ಈ ಥರ ಎಲ್ಲನೂ ಚೆಂದಂಗೆ ಹಚ್ಕೊಳ್ರಿ. ನಿಮ್ಗೆ ಎಲ್ಲೆಲ್ಲಿ ಬೇಕು, ಕೈಗೆ, ಕಾಲಿಗೆ, ಫೇಸ್ಗೆ, ಆಲ್ ಇಡೀ ಫೇಸ್ಗೆ ನೀವು ಹಚ್ಕೊಳ್ಬೋದು. ಅಂಡರ್ ಹಚ್ಕೊಂಡು ಈ ಥರ ಹಚ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿರಿ ಚೆಂದಾಗಿ. ನೀವು ಮಸಾಜ್ ಮಾಡಿದ್ರಿಂದ ನಿಮ್ಮ ರೂಟ್ಸ್ ಏನಿರ್ತಾವಲ್ಲ, ಹೇರ್ಸ್ ರೂಟ್ಸ್ ಬುಡ ಅದು ಸ್ವಲ್ಪ ವೀಕ್ ಆಗ್ತಾವೆ ರೀ. ವೀಕ್ ಆದಮೇಲೆ ಇದ್ರದ್ದು ಒಂದು ಬೆನಿಫಿಟ್ಸ್ ಜಲ್ದಿನೇ ಸಿಗುತ್ತೆ, ರಿಸಲ್ಟ್ ನಿಮಗೆ ವಿಸಿಬಲ್ ಆಗಿ ಸಿಗ್ತಾವೆ ನೋಡಿರಿ. ಒಂದು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿ ಅದನ್ನು ಒಣಗಲಿಕ್ಕೆ ಬಿಡ್ರಿ ಒಂದು 10 ನಿಮಿಷ. ಒಣಗಲಿಕ್ಕೆ ಬಿಟ್ಟು ನೀವು ಒಂದು ಟಿಶ್ಯೂ ಪೇಪರ್ ಅಥವಾ ಈ ಥರ ವೈಪರ್ ಸಿಗುತ್ತೆ, ಅಂದರೆ ವೆಟ್ ಪೇಪರ್ ಸಿಗುತ್ತೆ ರೀ, ಹಸಿ ಇರುವಂಥ ಪೇಪರ್, ನ್ಯಾಪ್ಕಿನ್, ವೆಟ್ ನ್ಯಾಪ್ಕಿನ್ ಅಂತ ಹೇಳ್ತಾರೆ. ಇದನ್ನು ನೀವು ಸ್ವಲ್ಪ ಒಂದು ಜಗ್ ಒಳಗೆ ನೀರೊಳಗೆ ಅದ್ದಿ ಸ್ವಲ್ಪ ಹಸಿ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ, ಆಗೈತೆ ನೋಡು ಅಂತಿರುತ್ತೆ ನೋಡ್ರಿ ನಾವು ಸ್ವಲ್ಪ ಹಸಿ ಇರೋದಕ್ಕೆ. ಆ ಥರ ಇದನ್ನು ಹಸಿ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ಮಾಡಿದಾಗ ಆ ಒಂದು ಹೇರ್ಸಿನ ಬುಡ ಏನಿರುತ್ತಲ್ಲ, ಕೂದಲದ ಬುಡ ಅದ ವೀಕ್ ಆಗ್ತಾವೆ, ಜಲ್ದಿನ ಕಿತ್ತ ರಿಮೂವ್ ಆಗಿ ಬರ್ತಾವೆ. ನಮ್ಮ ಒಂದು ಕೂದಲು ಬೇಡವಾದಂಥ ಕೂದಲು ಜಲ್ದಿನೇ ರಿಮೂವ್ ಆಗ್ತಾವೆ. ಸೊ ಜಸ್ಟ್ ಲುಕ್ಕಿಂಗ್ ಲೈಕ್ ವಾವ್ ರೀ. ಖರೇನ ನಿಮಗೆ ಒಂದೇ ಸರಿನ ನಿಮಗೆಲ್ಲ ಕಿತ್ತು ಬರ್ತಾವ ಇಲ್ಲೋ ಅಂತ ನಿಮಗೆ ಅನ್ನಿಸ್ತಿರ್ಬೋದು, ಬಟ್ ನೀವು ಮಾಡ್ತಿರಲ್ಲ, ನಿಮಗೆ ಕಣ್ಣು ಮುಂದೆ ಇದ್ರದ್ದು ವಿಸಿಬಲ್ ರಿಸಲ್ಟ್ ನೋಡ್ಬೋದು. ಜೊತೆಗೆ ಡೆಡ್ ಸ್ಕಿನ್ ಹೊಲಸು ನೋಡ್ಬೋದು ರೀ ನೀವು. ನಮ್ದು ಒಂದು ರಂಧ್ರಗಳು, ಅಂದರೆ ಈ ಒಂದು ರಂಧ್ರ ಇರ್ತಾವೆ, ಯಾವ ಕೂದಲದ ರಂಧ್ರ, ಅದ್ರೊಳಗಿಂತ್ರೆಲ್ಲ ಫುಲ್ ಬುಡದಿಂದನೇ ಕಿತ್ತು ಬರ್ತಾವೆ ಇವು ಹೇರ್ಸ್ ಕೂದಲ. ಜೊತೆಗೆ ನಿಮ್ಮ ಹೊಲಸು, ನಿಮ್ಮ ಸ್ಕಿನ್ನಲ್ಲಿರೋಂಥ ಹೊಲಸು ಸಹಿತ ಕಿತ್ಕೊಂಡು ಬರುತ್ತೆ ರೀ. ಸೊ ಎಲ್ಲನೂ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ, ನಿಮ್ಮ ಲೆಗ್ಸ್ ಆಗಲಿ, ನಿಮ್ಮ ಆರ್ಮ್ಸ್ ಆಗಲಿ. ಸೊ ಈ ಥರ ಇದನ್ನು ರಿಮೂವ್ ಮಾಡಿರಿ. ನೀವು ಒಂದು 2-3 ಸರಿ ಈ ಥರ ಮಾಡಿಬಿಟ್ರಿ ಅಂದ್ರೆ ಫುಲ್ ಒಂದು ಬಿಡ್ಲಂಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ರೀ ನಿಮಗೆ. ನೀವು ನೋಡ್ಬೋದು ವಿಸಿಬಲ್ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಅದ. ನಾ ಇಲ್ಲಿ ಎಲ್ಲಿ ಎಡಿಟ್ ಮಾಡಿಲ್ಲ, ಸ್ವಲ್ಪ ಫಾಸ್ಟಾಗಿ ಮುಂದೆ ಓಡಿಸೀನಿ, ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋ ಸಲುವಾಗಿ. ಇವತ್ತಿನ ಈ ಮನೆ ಮದ್ದು ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ನಾನು. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೀನಿ ಅಂತ ಹೇಳಿದೆ, ಅದು ಸೀಕ್ರೆಟ್. ಅದು ಬಂದುಬಿಟ್ಟು ಅದ್ರ ಹೆಸರು ಸ್ಫಟಿಕ ಅಂತ ಹೇಳ್ತಾರೆ, ಪಟ್ಕ ಅಂತ ಹೇಳ್ತಾರೆ ಆಡು ಭಾಷೆ ಒಳಗೆ. ಆಮೇಲೆ ಹಿಂದಿ ಒಳಗೆ ಫಿಟ್ಕರಿ ಅಂತ ಹೇಳ್ತಾರೆ. ಇದು ನಿಮಗೆ ನಾರ್ಮಲ್ ಶಾಪ್ ಒಳಗೂ ಸಿಗುತ್ತೆ, ಇಲ್ಲಪ್ಪ ಅಂದ್ರೆ ಕಟಿಂಗ್ ಶಾಪ್ ಒಳಗಂತೂ ಸಿಕ್ಕೇ ಸಿಗುತ್ತೆ. ಸೊ ಅದನ್ನು ಕೂಡ ಒಂದೇ ಪಿಂಚ್ ಹಾಕೊಳ್ರಿ, ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡ್ರಿ. ಅದೇ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಇದೇ ಥರ ರೂಪಾಯಿ ಖರ್ಚಿಲ್ದಂಗೆ ನನ್ನ ಒಂದು ಚಾನಲ್ನಲ್ಲಿ ನಿಮ್ಮ ಸ್ಕಿನ್ ಆಗಲಿ, ಹೇರ್ಸ್ ಆಗಲಿ, ಆಮೇಲೆ ಯಾವುದೇ ಎಕ್ಸಸೈಸ್ ಇರಲಾರ್ದೆ ನಿಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊತ ಡ್ರಿಂಕ್ಸ್ ಕೂಡ ಇದೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್.